ಶುಭೋದಯ. ಬೆಳಿಗ್ಗೆ ಎದ್ದೇಳೋಷ್ಟರಲ್ಲಿ ಇಷ್ಟು ಟೈಮ್ ಆಗೋಗ್ಬಿಟ್ಟಿತ್ತು. ಇವತ್ತೇನೋ ವೆಯ್ಟ್ ಚೆಕ್ ಮಾಡೋಣ ಅಂತ ನೋಡಿದೆ ಕಣ್ರಿ, 83 ಟಚ್ ಆಗಿಬಿಟ್ಟಿತ್ತು. ಯಪ್ಪ ದೇವರೇ, ಇಷ್ಟೊಂದು ಜಾಸ್ತಿ ಆಗೋಗಿದೆಯಲ್ಲ ಅಂತ ಅಂದ್ಬಿಟ್ಟು ಇವತ್ತಿಂದನೇ ಡಯಟ್ ಸ್ಟಾರ್ಟ್ ಮಾಡೋದು. ಶುಭ ಶೀಘ್ರಂ ಅಂತ ಮಾರ್ನಿಂಗ್ ಡ್ರಿಂಕ್, ಜೀರಿಗೆ ಚೆನ್ನಾಗಿ ನೀರಲ್ಲಿ ಕುದಿಸಿ ನಾನು ತೊಗೊತಿದ್ದೀನಿ. ಇದು ಮಾರ್ನಿಂಗ್ ಡ್ರಿಂಕ್ ನಮಗೆ ಗಟ್ ಹೆಲ್ತ್ನ ಹೆಲ್ಪ್ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನಾನು ಮಾರ್ನಿಂಗ್ ಇದು ತೊಗೊಂಡೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ನಾನು 7:30 ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ನನ್ನ ಹತ್ರ ಇದು ಬೀಟ್ರೂಟು ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೀವು ಬೇಕಿದ್ರೆ ಹಾಗೆ ಬೀಟ್ರೂಟ್ನ ಹಾಕ್ಕೊಳ್ಳಿ, ದಟ್ ಈಸ್ ಮಚ್ ಬೆಟರ್. ನನ್ನ ಹತ್ರ ಅವತ್ತು ನಾನೇನು ಪ್ಲಾನ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಏನಿತ್ತೋ ನಾನು ಅದರಲ್ಲೇ ಡಯಟ್ನ ಸ್ಟಾರ್ಟ್ ಮಾಡಿದೆ. 1 ಆ್ಯಪಲ್, ಹಾಫ್ ಬೀಟ್ರೂಟ್, ಸ್ವಲ್ಪ ಅದಕ್ಕೆ ಪೆಪ್ಪರ್ ಪೌಡರ್, ಆಮೇಲೆ ಹಾಫ್ ಗ್ಲಾಸ್ ನೀರು ಹಾಕಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ವಿತ್ ಫೈಬರ್, ನೀವು ಸೋರಿಸ್ಬಾರ್ದು, ವಿತ್ ಫೈಬರ್ ಈ ಜ್ಯೂಸನ್ನ ಕುಡಿಬೇಕು. ವಿಚ್ ಈಸ್ ವೆರಿ ವೆರಿ ಗುಡ್, ಸ್ಕಿನ್ಗೆ ತುಂಬ ಒಳ್ಳೆಯದು ಆ್ಯಂಡ್ ಇಟ್ ಈಸ್ ವೆರಿ ಫಿಲ್ಲಿಂಗ್. ಬ್ರೇಕ್ಫಾಸ್ಟ್ಗೆ ನಾನು ಈ ಜ್ಯೂಸನ್ನ ತೊಗೊಂಡಿದ್ದೀನಿ. ವಿಚ್ ಈಸ್ ಆ್ಯಪಲ್, ಬೀಟ್ರೂಟ್, ಪಿಂಚ್ ಆಫ್ ಪೆಪ್ಪರ್, ಆಮೇಲೆ ಹಾಫ್ ಗ್ಲಾಸ್ ವಾಟರ್. ಇದಾದಮೇಲೆ ಒಂದು ಅರೌಂಡ್ 11 ಆಗಿರಲಿಲ್ಲ, 10:30 ಬೇಗ ಹಸ್ತೋಗಿತ್ತು, ಬಿಕಾಸ್ ಆನ್ ಲಿಕ್ವಿಡ್ ಡಯಟ್ ಅಲ್ವಾ. ಸೊ ಇದು ಅಶ್ವಗಂಧ ಬೇರು ತುಂಬ ಒಳ್ಳೆಯದು. ನಾನು ಇದನ್ನು ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ವಿಚ್ ಈಸ್ ವೆರಿ ಗುಡ್ ಫಾರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಪುಟ್ಟ ಆಗಿರೋ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ನೋಡಿ 10:50 ಆಗಿದೆ ಟೈಮು. ಸೊ ನಾನು ಇವಾಗ ಇದನ್ನು ತೊಗೊಂಡೆ. ಅದಾದಮೇಲೆ ಅರೌಂಡ್ ನಂದು ಲಂಚ್ ಬಂದುಬಿಟ್ಟು 1:30 ಆಗಿತ್ತು. ಫುಲ್ ವೆಜಿಟೇಬಲ್ಸ್ ಹಾಕಿರೋ ಉಪ್ಮಾ ವಿತ್ ಟೊಮೆಟೊ ಚಟ್ನಿ ಕುಡಿದು 1 ಗ್ಲಾಸ್ ಫುಲ್ಲು ಚೆನ್ನಾಗಿ ಮಜ್ಜಿಗೆ ಕುಡಿದೆ, ವಿಚ್ ಹೊಟ್ಟೆ ಎಲ್ಲ ತಂಪಾಗಿಡುತ್ತೆ ಅಂತ. ಹಂಗಂತ ಮಾಡ್ತಾ ಬೇರೆ ಕೆಲಸ ಮಾಡ್ಕೊತ ಇದ್ದಂಗೆ ಸಾಯಂಕಾಲ ಆಗೋಯಿತು. ಸೊ ಮತ್ತೆ ಒಂದು ಆ್ಯಪಲ್, ಒಂದು ಫ್ರೂಟ್ ಜೊತೆಗೆ, ಇಲ್ಲಾಂದರೆ ನಟ್ಸ್ ಕೂಡ ತೊಗೊಳ್ಬೋದು, ನಿಮ್ಗೆ ಇಷ್ಟ ಆದರೆ. ನಂಗೆ ಆ್ಯಪಲ್ ತಿನ್ಬೇಕು ಅನ್ನಿಸ್ತು, ಆ್ಯಪಲ್ ತೊಗೊಂಡೆ. ಇದು ನೈಟ್ ಡಿನ್ನರ್ ನಂದು. ಅರೌಂಡ್ 6:30ಗೆಲ್ಲ ನಾನು ಇದನ್ನು ಮಾಡ್ಕೊತಿದ್ದೀನಿ. ಜಸ್ಟ್ 1 ಸ್ಪೂನು, 1.5 ಸ್ಪೂನ್ ರಾಗಿನ ನೀರಲ್ಲಿ ಕಲಸಿ ಕುದಿಯೋ ನೀರಿಗೆ ನಾನು ಹಾಕಿ, ಇದಕ್ಕೆ ಸಾಲ್ಟ್ ಹಾಕಿಲ್ಲ. ಇಫ್ ಯು ವಾಂಟ್ ಬೆಟರ್ ವೆಯ್ಟ್ ಲಾಸ್ ಸ್ಟಾರ್ಟಿಂಗಲ್ಲಿ ಬೇಕು ಅಂದರೆ ಡಿನ್ನರ್ಗೆ ನೀವು ಸಾಲ್ಟನ್ನು ಸ್ಕಿಪ್ ಮಾಡಿ. ಇದಾದಮೇಲೆ ಅರೌಂಡ್ 10 o'clock ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಅಜ್ವೈನ್ ವಾಟರ್ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಸೊ ನಾಳೆ ರಿಸಲ್ಟ್ ಹೇಗಿರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.